ಸತ್ಯಮೇವ ಜಯತೆ ಸತ್ಯಕ್ಕೆ ಮತ್ತೊಮ್ಮೆ ಜಯ. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗಿದಂತಹ ಮೂವರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಕ್ಕೂ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ತಾರೆ. ದಟ್ಸ್ ಎ ಪ್ರೊಸೀಜರ್. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದಂತ ಆರೋಪದಡಿಯಲ್ಲಿ ಈಗ ಮೂವರನ್ನ ಬಂಧಿಸಿದ್ದಾರೆ. ಈ ಮೂವರು ಯಾರ್ಯಾರು ಅನ್ನುವಂಥದ್ದನ್ನು ನಿಮಗೆ ಈಗಾಗಲೇ ಹೇಳ್ತಾ ಇದ್ದೀವಿ. ಇವರು ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಇವರೆಲ್ಲರೂ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಂಡು ಇಂಥವ್ರನ್ನ ಒಳಗಡೆಗೆ ಬಿಡಿ ಅಂತ ಹೇಳಿದಂಥವ್ರು. ಒಬ್ಬರು ಯಾರೋ ಕೇಳ್ತಾ ಇದ್ದದ್ರಲ್ಲಿ ಒಬ್ಬರು JNU ವಿಶ್ವವಿದ್ಯಾಲಯದಲ್ಲಿ ಕಲ್ತಂಥವ್ರಂತೆ. JNU ಅಂದ ತಕ್ಷಣ ನೆನಪಾಗತ್ತೆ ಯಾರ್ಯಾರು ಅವತ್ತು ಘೋಷಣೆಯನ್ನ ಕೂಗಿದ್ರು, ಯಾರ್ಯಾರು ನಾಯಕರುಗಳು ಅವತ್ತು ಹೋಗಿ ಆ ಘೋಷಣೆ ಕೂಗಿದಂತ ಸಂದರ್ಭದಲ್ಲಿ ಇದ್ರು, ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು ಅಂತ ಹೇಳಿ. ಓಪನ್ ಆಗುತ್ತೆ ಎಲ್ಲ ಕೇಸ್ಗಳು ಕೂಡ ಒಂದೊಂದಾಗಿ. ಅವತ್ತು ಕೂಡ JNU ಅಲ್ಲಿ ಬಂದಂಥದ್ದು ಇದೇ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ದು. ಆಗಲೂ ಅಲ್ಲಿ ಒಬ್ಬ ನಾಯಕರು ಕೂಡ ಹೋಗಿ ಅವರಿಗೆ ಸಮರ್ಥನೆಯನ್ನ ಮಾಡಿಕೊಂಡು ಬಂದಿದ್ರು. ಅಂಥದ್ದೇನೂ ಆಗಿಲ್ಲ ಅಂತ ಹೇಳಿ. ಅಂಥದ್ದೇನೂ ಆಗಿಲ್ಲ ಅಂತ ಹೇಳಿ. ಶೇಮ್ಫುಲ್, ಶೇಮ್ ಅಂತ ಅನಿಸ್ತಾ ಇದೆ ನನಗೆ ಈ ವಿಚಾರದಲ್ಲಿ. ಇದನ್ನ ಸಮರ್ಥನೆಯನ್ನ ಮಾಡಿಕೊಂಡ್ರಲ್ಲ, ಅದಕ್ಕೆ ಶೇಮ್ ಅನಿಸ್ತಾ ಇದೆ ಆ ನಾಯಕರುಗಳ ಬಗ್ಗೆ. ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ. ಎಂಥ ಮಟ್ಟಕ್ಕೆ ಇಳಿದಿದ್ದೀರಾ ಅಂತ ಹೇಳಿ. ನಾನು ಪದೇ ಪದೇ ಈ ವಿಚಾರ ಬಂದಾಗ ಹೇಳ್ತಾ ಇದ್ದಿದ್ದು ಒಂದೇ, ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ಮಾನ್ಯ ಗೃಹ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರು ಫ್ರಮ್ ದ ಬಿಗಿನಿಂಗ್ ಅವರ ಸ್ಟ್ಯಾಂಡ್ ಏನಿತ್ತು, ನಾನು ಇದನ್ನು ಪದೇ ಹೇಳಿದ್ದೇನೆ. ಫ್ರಮ್ ದ ಬಿಗಿನಿಂಗ್ ಅವರ ಸ್ಟ್ಯಾಂಡ್ ಇದ್ದಿದ್ದು ಒಂದೇ. ಅವ್ರು ಯಾವ ವಿಚಾರಗಳನ್ನು ಮಾತನಾಡಲಿಲ್ಲ. FSL ವರದಿ ಬರಲಿ, ಅಂಥವ್ರು ಯಾರೇ ಇದ್ರೂ ನಾವು ಬಿಡೋದಿಲ್ಲ, ಒದ್ದು ಒಳಗಡೆಗೆ ಹಾಕ್ತೀವಿ ಅಂತೇಳಿ. ವಿ ಅಪ್ರಿಸಿಯೇಟ್ ದ್ಯಾಟ್. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ಹಾಗೂ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನ ನಾವು ಅಪ್ರಿಸಿಯೇಟ್ ಮಾಡ್ತೀವಿ ವಿಚಾರದಲ್ಲಿ. ಆದರೆ ಇನ್ನುಳಿದಂಥ ನಾಯಕರುಗಳು ಸಮರ್ಥನೆಯನ್ನ ಮಾಡಿಕೊಂಡ್ರಲ್ಲ, ಶೇಮ್ ಶೇಮ್ ಅಷ್ಟೇ. ಶೇಮ್ ಅಂತ ಅನಿಸ್ತಾ ಇದೆ. ಅವರು ಯಾವತ್ತಾದ್ರೂ ದೇಶ ಹೋಗಿ ಕಾಯ್ದಿದ್ದಿದ್ರೆ, ಈ ದೇಶದ ರಕ್ಷಣೆ ಮಾಡಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಭಾರತದ ವಿಚಾರದಲ್ಲಿ ಇನ್ನೊಂದು ದೇಶವನ್ನ ನಿಂತ್ಕೊಂಡ್ಬಿಟ್ಟು ಘೋಷಣೆ ಮಾಡುವ ವಿಚಾರದಲ್ಲಿ, ಇನ್ನೊಂದು ದೇಶದ ಬಗ್ಗೆ, ನಮ್ಮ ಶತ್ರು ರಾಷ್ಟ್ರದ ಬಗ್ಗೆ ಘೋಷಣೆಯನ್ನ ಕೂಗೋರಿಗೆ ಸಮರ್ಥನೆಯನ್ನ ಮಾಡ್ಕೊಳ್ತೀರಲ್ಲ. ನೀವು ಯಾವತ್ತಾದರೂ ದೇಶ ರಕ್ಷಣೆಯನ್ನ ಮಾಡಿದಿರೋ? ನಿಮ್ಮ ರಕ್ಷಣೆಯನ್ನ ಮಾಡಿಕೊಂಡು ನಿಮ್ಮ ಕುಟುಂಬಗಳಿಗೆ ಬೇಕಾಗಿರೋ ತಲೆಮಾರುಗಟ್ಟಲೆ ಮಾಡಿಟ್ಟಿರುವಂಥ ದುಡ್ಡನ್ನ ಮಾಡ್ಕೊಂಡ್ರಿ ಅಷ್ಟೇ ಹೊರತು ದೇಶವನ್ನ ರಕ್ಷಣೆ ಮಾಡೋ ಯೋಚನೆಗಳು ನಿಮಗೆ ಬರಲಿಲ್ಲ. ಅದಾಗದೇ ಇದ್ರೂ ಚಿಂತೆ ಇಲ್ಲ. ಅಟ್ಲೀಸ್ಟ್ ಅದನ್ನು ರಕ್ಷಣೆ ಮಾಡುವಂಥ ಸೈನಿಕರಾಗಾದರೂ ಮರ್ಯಾದೆ ಕೊಡ್ತೀರಾ ಅಂತಂದ್ರೆ ಅದನ್ನೂ ಕೊಡಲಿಲ್ಲ. ಅದು ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ಇಲ್ಲೇ ಕೂತ್ಕೊಂಡು ಯಾವನೋ ಘೋಷಣೆಯನ್ನ ಮಾಡಿದಾನೆ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಿರಲ್ಲ ನೀವು, ಎಂಥ ಭಂಡರು ಅಂತ ಹೇಳಿ. ಮೂವರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಪೊಲೀಸರಿಂದ ಈಗ ಮಾಧ್ಯಮ ಪ್ರಕಟಣೆ ಬರ್ತಾ ಇದೆ. FSL ವರದಿ ಆಧರಿಸಿ ಮೂವರು ಆರೋಪಿಗಳನ್ನ ಬಂಧಿಸಿದ್ದೇವೆ ಅಂತ ಹೇಳಿ ಪಬ್ಲಿಕ್ ಟಿವಿ ವರದಿಯನ್ನ ದೃಢಪಡಿಸಿದ್ದಾರೆ ಬೆಂಗಳೂರು ಸೆಂಟ್ರಲ್ DCP. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದಂತ ಆರೋಪದ ಅಡಿಯಲ್ಲಿ ಈಗ ಮೂವರು ಆರೋಪಿಗಳನ್ನ ಬಂಧಿಸಿರೋದನ್ನ ಖಚಿತಪಡಿಸ್ತಾ ಇದ್ದಾರೆ ಅಧಿಕೃತವಾಗಿ. ಬೆಂಗಳೂರು ಪೊಲೀಸರು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. FSL ವರದಿ ಆಧರಿಸಿ ಮೂವರು ಆರೋಪಿಗಳನ್ನ ಬಂಧಿಸಿದ್ದೇವೆ ಅಂತ ಹೇಳಿ. ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳ್ಬೇಕಲ್ವಾ, ಹೇಳ್ತೀನಿ. ಈಗೇನಾದರೂ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು ಸರ್? ಇಲ್ಲ ನೀವು ಹೇಳ್ದಂಗೆ ಮಾತಾಡ್ತೀನಿ ಸರ್. ಇದು ಲಿಂಕ್ ಏನಾದ್ರು ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತ ಆಗ್ತಿದೆ ಸರ್. ಈಗ ಮತ್ತೆ ಮಂಗಳೂರಿನಲ್ಲಿ ಒಂದು ಆಸಿಡ್ ಅಟ್ಯಾಕ್ ಕೂಡ ಆಗಿದೆ. ಅದಕ್ಕಾಗಲೇ ಕ್ರಮ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಮಧ್ಯಾಹ್ನನೇ ಆಯ್ತು, ಮಧ್ಯಾಹ್ನ. ಸೊ ಮಾನ್ಯ ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇವರಿಬ್ಬರ ಸ್ಟ್ಯಾಂಡು ಆರಂಭದಿಂದಲೂ ಒಂದೇ ಇದ್ದಿದ್ದು. ಅವರು ಅತ್ಯಂತ ಸಂಯಮದಿಂದ ಇದ್ದಿದ್ದು. ಯಾರು ಎಷ್ಟೇ ಏನೇ ಕೇಳಿದ್ರು ಕೂಡ ಅವ್ರದ್ದು ಒಂದೇ ಉತ್ತರ ಇದ್ದಿದ್ದು, FSL ವರದಿ ಬರಲಿ, ತಪ್ಪು ಆಗಿದ್ರೆ ಅಂಥವರನ್ನ ಒಳಗಡೆಗೆ ಹಾಕಿಸ್ತೀವಿ, ಇದರಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ಇದು ಸಿದ್ದರಾಮಯ್ಯನವರ ವರ್ಡ್ ಇದ್ದಿದ್ದು. ಯಾರನ್ನೂ ರಕ್ಷಿಸೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ವಿ ಅಪ್ರಿಸಿಯೇಟ್ ದಟ್ ವರ್ಡ್. ಆದರೆ
ಅವರ ಸಂಪುಟದಲ್ಲಿದ್ದಂತಹ ಸಚಿವರುಗಳು ಕೊಟ್ಟಂತ ಹೇಳಿಕೆ ಇತ್ತಲ್ಲ, ಶೇಮ್ ಶೇಮ್, ಅಸಹ್ಯ ಅನಿಸುತ್ತೆ. ಯಾವುದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಎಂಥದ್ದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ? ಕನಿಷ್ಠ ಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ರಿಪೋರ್ಟ್ ಬರಲಿ, ಆಮೇಲೆ ನೋಡೋಣ, ಆಮೇಲೆ ಏನಿದೆ ಅನ್ನೋದನ್ನ ಹೇಳೋಣ ಅಂತ ಹೇಳಬೇಕು, ಅಥವಾ ಅಂಥದ್ದು ಇಲ್ಲ ಅಂತ ಹೇಳಿ ಅವರೇ ಕ್ಲೀನ್ ಚಿಟ್ ಕೊಡಬೇಕು. ಇವರೆಲ್ಲ ಸಚಿವರು, ಇವರೆಲ್ಲ ಜವಾಬ್ದಾರಿಯುತದಲ್ಲಿ ಸ್ಥಾನದಲ್ಲಿರುವಂಥವ್ರು. ಇನ್ನು ಹೇಗೆ? ಇವರಿಗೆಲ್ಲ ದೊಡ್ಡ ದೊಡ್ಡ ಆಸೆಗಳು, ಇವರಿಗೆಲ್ಲ ಮುಖ್ಯಮಂತ್ರಿ ಆಗುವಂಥ ಕನಸುಗಳನ್ನು ಇಟ್ಕೊಂಡಿರುವಂಥವ್ರು. ಅಯ್ಯಯ್ಯಯ್ಯಯ್ಯಯ್ಯೋ, ಸಂಯಮನೇ ಇಲ್ಲದೆ ಇರುವಂಥವರು, ಒಂದು ಸ್ಮಾಲ್ ಕೇಸಲ್ಲಿ ಸಂಯಮನೇ ಇಲ್ಲದೆ ಇರುವಂಥವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರುವಂಥವ್ರು ಇದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ಈಗ ಪೊಲೀಸರು ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಮೂವರನ್ನ ಬಂಧಿಸಿರೋದು ಸ್ಪಷ್ಟ ಖಚಿತಪಡಿಸ್ತಾ ಇದ್ದಾರೆ. ಏನಿದೆ ಈಗ ಬರ್ತಾ ಇರುವಂತ ಮತ್ತೊಂದಿಷ್ಟು ಅಪ್ಡೇಟ್ಸ್ ಮುರಳಿ? ಖಂಡಿತವಾಗಿಯೂ ಅರುಣ್, ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ದಿನಗಳಿಂದನೂ ಕೂಡ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ರು. FSL ನ ವರದಿ ಬರಬೇಕು, FSL ನ ವರದಿ ಬರಂತ ಬಳಿಕ ಅಷ್ಟೇ ನಾವು ಅವರನ್ನ ಬಂಧನಕ್ಕೊಳಪಡಿಸಬೇಕಾ, ಅಥವಾ ಏನು ವರದಿ ಬರುತ್ತೆ ವರದಿಯನ್ನ ಆಧರಿಸಿ ನಾವು ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಗೃಹ ಸಚಿವರು ಇರ್ಬೋದು, CM ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಒಂದಷ್ಟು ಬೇರೆ ಬೇರೆ ನಾಯಕರು ಮಾಧ್ಯಮಗಳ ಮೇಲೆ ಒಂದಷ್ಟು ಸುದ್ದಿಯನ್ನ ಹಾಕ್ಲಿಕ್ಕೆ ಅಥವಾ ಮಾಧ್ಯಮಗಳ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಈಗ ಅದಕ್ಕೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಕ್ಕಿರುವಂತದ್ದು. ಇದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ನಿರಂತರವಾಗಿ ವಿಧಿವಿಧಾನ ಪ್ರಯೋಗದ ವರದಿಯನ್ನು ಆಧರಿಸಿ ಈಗ 3 ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಜೊತೆಗೆ ಅಧಿಕೃತವಾಗಿ DCP ಸೆಂಟ್ರಲ್ ಶೇಖರ್ ಅವರು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಅನ್ನ ಮಾಡಿರುವಂತದ್ದು. ಸಾಕ್ಷ್ಯಗಳನ್ನ ಆಧರಿಸಿ 3 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದೀವಿ ಅಂತೇಳಿ ಮಾಹಿತಿಯನ್ನ ಅಧಿಕೃತವಾಗಿ ತಮ್ಮ ಗ್ರೂಪ್ ನಲ್ಲಿ ಹಂಚಿಕೊಂಡಿರುವಂತದ್ದು. ಈಗ ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗುವಂಥದ್ದು. ಅರುಣ್, ಈಗ ನೇರ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ. ಈಗ ಅವರ 3 ವೈದ್ಯಕೀಯ ಪರೀಕ್ಷೆಗಳು ಕೂಡ ಮುಕ್ತಾಯಗೊಂಡಿದ್ದಾವೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರಮಂಗಲದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಫಸ್ಟ್ ACM ಜಡ್ಜ್ ಏನಿದ್ದಾರೆ, ಮ್ಯಾಜಿಸ್ಟ್ರೇಟ್ ಜಡ್ಜ್ ಅವರ ಮುಂದೆ ಹಾಜರುಪಡಿಸುವಂಥದ್ದು. ಈಗಿನ ಮಾಹಿತಿ ಪ್ರಕಾರ ಇವು 3 ಕೂಡ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬೇಕು ಅನ್ನೋದು ಈಗ ಪೊಲೀಸ್ ಅಧಿಕಾರಿಗಳ ಒಂದು ತಯಾರಿ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಏನು ಪೊಲೀಸ್ ಕಸ್ಟಡಿಗೆ ಏನಾದ್ರು ಸಿಕ್ಲಿಲ್ಲ ಅಂದ್ರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ ಬಹುತೇಕ ಜುಡಿಷಿಯಲ್ ಕಸ್ಟಡಿ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಜುಡಿಷಿಯಲ್ ಕಸ್ಟಡಿ ಆದ ನಂತರ ನಾಳೆ ಏನಾದರೂ ಬಾಡಿ ವಾರೆಂಟ್ ನ ಮೂಲಕ ವಶಕ್ಕೆ ಪಡೆದುಕೊಳ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಕಳೆದ ನಿರಂತರವಾಗಿ 6 ದಿನಗಳಿಂದ ಏನು ವಿಧಾನಸೌಧ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಅವರ ಆಡಿಯೋ ಸ್ಯಾಂಪಲ್ಸ್ಗಳು ಅಂದ್ರೆ ಅವರ ಧ್ವನಿ ಪರೀಕ್ಷೆಗಳೇನಿತ್ತು ಆ ಧ್ವನಿ ಪರೀಕ್ಷೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಧ್ವನಿ ಪರೀಕ್ಷೆಗಳನ್ನು ಕೂಡ ಕನ್ಫರ್ಮೇಶನ್ ಅನ್ನ ಮಾಡಿಕೊಂಡು ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ದಾಖಲು ಮಾಡಿಕೊಂಡು ಈಗ ಇನ್ನೇನು ಅರುಣ್ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಪೊಲೀಸರು ಕೂಡ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಂತ ಆಗ್ತಾ ಇರುವಂತದ್ದು. ಅಂದ್ರೆ FSL ನ ವರದಿ ಆಧರಿಸಿ ಅವರ ಈಗಂದ್ರೆ ಪ್ರೊಸೀಜರ್ ಇದು ಅರುಣ್. ಅಂದ್ರೆ ಯಾವ್ದಾದ್ರು ಒಬ್ಬ ಆರೋಪಿಯನ್ನು ಬಂಧನಕ್ಕೊಳಪಡಿಸಾದ ನಂತರ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಒಂದಷ್ಟು ಮೆಡಿಕಲ್ ಪ್ರೊಸೀಜರ್ಗಳಿರ್ತವೆ. ಕಾನೂನಾತ್ಮಕವಾಗಿ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಆ ಕ್ರಮಗಳನ್ನ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದ್ರೆ ಯಾವ ಆರೋಪಿ ಇರ್ತಾನೆ ಆ ಆರೋಪಿಯ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಬೇಕು. ಈಗ ನೋಡ್ತಾ ಇದ್ದೀರಿ ಅರುಣ್, ನಾಸೀರ್ ಸಾಬ್ ಜೊತೆಯಲ್ಲಿ ಇದ್ದಂಥವ್ರು ಶಫಿ, ನಾಸಿಪಿಡಿ, ಮುನಾವರ್ ಮತ್ತು ಇನ್ನೊಬ್ಬ ಆರೋಪಿ ಇಲ್ತಿಯಾಜ್, ದೆಹಲಿ ಮೂಲದ ಇನ್ನೊಬ್ಬ ಆರೋಪಿ. ಈ 3 ಆರೋಪಿಗಳನ್ನು ಕೂಡ ಬಂಧಿಸಿ ಈಗ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಯಿಂದ ಕೂಡ ಹೊರಡ್ತಾ ಇದ್ದಾರೆ. ಈಗ ಹೊರಟಿದ್ದಾರೆ ಅರುಣ್. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದ ಆಸ್ಪತ್ರೆಗೂ ಕೂಡ ಅಂದ್ರೆ ಕೋರಮಂಗಲದ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ನಾನು ನಿಮಗೆ ನೇರ ದೃಶ್ಯಾವಳಿಗಳನ್ನು ತೋರಿಸುವ ಒಂದು ಪ್ರಯತ್ನ ಮಾಡ್ತೀನಿ ಅರುಣ್. ಯಾವ ರೀತಿ ಈ ರೀತಿಯ ಪ್ರಕ್ರಿಯೆಗಳಾಗ್ತಾ ಇದಾವೆ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸ್ತಾರೆ ಅರುಣ್. ದೃಶ್ಯಾವಳಿಗಳಲ್ಲಿ ನೋಡಿದ್ರಿ, ಈಗ ಅವರನ್ನ ವೈದ್ಯಕೀಯ ಪರೀಕ್ಷೆಗಳನ್ನ ಮುಗಿಸ್ಕೊಂಡು ಈಗ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗ್ತಾ ಇರೋಂಥದ್ದು. ಅಲ್ಲಿ ಅವರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ದೃಶ್ಯಾವಳಿಗಳಲ್ಲಿ ಶರತ್, ನನ್ನ ಕ್ಯಾಮ್ರಾಮನ್ ಶರತ್ಗೆ ಆರೋಪಿಗಳನ್ನ ತೋರಿಸ್ಲಿಕ್ಕೆ, ಆರೋಪಿಯನ್ನ ಕರ್ಕೊಂಡು ಹೋಗ್ತಾರೆ ಅಂತ ವಾಹನ ಏನಿತ್ತು ಅದನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ವೈದ್ಯಕೀಯ ಪರೀಕ್ಷೆ ಆಗಿದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ 3 ಕೂಡ
ಸುಸ್ಥಿತಿಯಲ್ಲಿದ್ದಾರೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಹೇಳಿ ಏನು ಹೇಳಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇವಾಗ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ತಾರಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಗೊತ್ತಾಗಬೇಕಾರಂಥದ್ದು. ಆದರೆ ಇದುವರೆಗೂ ವಿಧಾನಸೌಧ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡ್ತೀವಾ ಅಥವಾ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ತೀವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಅರುಣ್. ಓಕೆ, ಧನ್ಯವಾದಗಳು ಮುರಳಿ ನಿಮ್ಮೆಲ್ಲ ಮಾಹಿತಿಗಾಗಿ.